ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮೂರ ಹಬ್ಬದ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ. ಅಂದರೆ ಸ್ಯಾಟರ್ಡೆ ಸಂಡೇ ಎರಡೂ ದಿನದ ಕಂಟಿನ್ಯೂಷನ್ ವ್ಲಾಗು. ಇನ್ನು ಫ್ರೈಡೇ ಯಾವ ರೀತಿ ಹಬ್ಬ ಆಯಿತು ಅನ್ನೋದನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಆ ವ್ಲಾಗ್ನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವಿವಾಗ ಕೊಂಡ ಎಲ್ಲ ನೋಡಿಕೊಂಡು ರಿಟರ್ನ್ ಮನೆಗೆ ಬರ್ತಾ ಇದ್ದೀವಿ. ಸೊ ಬೇರೆ ಊರಿಂದ ದೇವ್ರುಗಳನ್ನೆಲ್ಲ ಏನು ಕರ್ಸ್ಕೊಂಡಿರ್ತಾರೆ ಆ ದೇವ್ರುಗಳನ್ನೆಲ್ಲ ಕಳಿಸ್ಕೊಟ್ಟಾದ್ಮೇಲೆ ನಮ್ಮೂರಲ್ಲೇ ಇರೋವಂಥ ದೇವ್ರನ್ನ ಚಿಕ್ಕಪಟ್ಲದಮ್ಮನ ಗುಡಿ ಅಂತ ಹೇಳಿದ್ನಲ್ವಾ, ಸೊ ಅದು ನಮ್ಮನೆ ಹತ್ರನೇ ಇರೋದು ಅಂತ ಹೇಳಿದ್ದೆ ನೋಡಿ. ಸೊ ಇದೇ ರೋಡಲ್ಲೇ ಕರ್ಕೊಂಬರ್ತಾರೆ. ಹಾಗಾಗಿ ಎಲ್ಲರ ಮನೆ ಬಾಗಿಲು ಮುಂದೆನೂ ನೀಟಾಗಿ ಕಸ ಎಲ್ಲ ಗುಡಿಸಿ ನೀರನ್ನು ಹಾಕಿ ರಂಗೋಲಿನ ಬಿಡ್ತಾ ಇದ್ದಾರೆ. ಇನ್ನು ಇಲ್ಲಿ ನಮ್ಮ ಅಕ್ಕನ ಮಗಳು ರಂಗೋಲಿನ ಹಾಕ್ತಿದ್ದಾಳೆ. ನಾವೆಲ್ಲ ಕೊಂಡ ನೋಡ್ಕೊಂಡು ಬಂದಿದ್ವಿ ಅಲ್ವಾ, ಸೊ ನಿದ್ದೆ ಇರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಹೇಗಿದ್ದರೂ ದೇವ್ರನ್ನ ತರುವಾಗ ಟಮಟೆ ಸೌಂಡ್ ಎಲ್ಲ ಆಗುತ್ತೆ, ಆವಾಗ ಎಚ್ಚರ ಆಗೇ ಆಗುತ್ತೆ, ಆವಾಗ ಎದ್ದು ದೇವ್ರನ್ನ ನೋಡ್ಬೋದು ಅಂತ ಹೇಳಿ ನಾವು ಮಲ್ಕೊಂಬಿಟ್ಟಿದ್ವಿ. ಬಟ್ ನಮ್ಮ ಅಕ್ಕನ ಮಗಳು ಇಲ್ಲಿ ರಂಗೋಲಿನ ಹಾಕ್ತಿದ್ಲು. ನನ್ನ ಮಗಳೇನೋ ವಿಡಿಯೋ ಮಾಡ್ಕೊಂಡಿದ್ದಾಳೆ. ಮುಂಚೆ ನಮ್ಮದು ತುಂಬಾ ಹಳೆ ಮನೆ ಇತ್ತು. ಅಂದರೆ ಹಂಚಿನ ಮನೆ, ಮಾಳಿಗೆ ಮನೆ, ಮುಂದೆಗಡೆ ಜಗತಿ ಇತ್ತು. ಸೊ ನಾವು ಈ ಥರ ಕೊಂಡ ಎಲ್ಲ ನೋಡ್ಕೊಂಡು ಬಂದ ತಕ್ಷಣ ವಿಶಾಲವಾಗಿ 2 ಜಗತಿ ಇತ್ತು ಮನೆ ಮುಂಭಾಗ. ಅಲ್ಲಿ ಒಂದು ಚಾಪೆ ದಿಂಬು ಹಾಕ್ಕೊಂಡು ಮಲ್ಕೊಂಡ್ಬಿಡ್ತಿದ್ವಿ. ದೇವ್ರು ಬರ್ತಿದ್ದಂಗೆ ಎಚ್ಚರ ಆಗಿಬಿಡೋದು. ಒಂಥರ ತುಂಬಾ ಚೆನ್ನಾಗಿತ್ತು. ಹಿಂದೆಗಡೆ ಹಿತ್ತಲೆಲ್ಲ ಇತ್ತು, ಅಲ್ಲಿ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ರು. ಬಟ್ ಇವಾಗ ಹೊಸ ಮನೆ ಕಟ್ಟಿದ ಮೇಲೆ ಆಲ್ಮೋಸ್ಟ್ ಎಲ್ಲ ತೋಟದಲ್ಲೇ ಹೂವಿನ ಗಿಡ, ಹಣ್ಣಿನ ಗಿಡ ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಬಟ್ ಆದರೂ ಮನೆ ಮುಂದೆ ಯಾವುದಾದ್ರೂ ಗಿಡ ಹಾಕಿದ್ರೆ ಒಂಥರ ಹಳ್ಳಿನಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಮುಂದೆ ಪ್ಯಾಸೇಜ್ನಲ್ಲಿ ನಮ್ಮ ಅತ್ತೆ ಈ ರೀತಿ ಸುಮಾರು ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ತುಳಸಿ ಗಿಡ ಹಾಕಿದ್ದಾರೆ, ಮತ್ತಿನ್ನು ರೋಸ್ ಗಿಡ ಹಾಕಿದ್ದಾರೆ, ಗುಲಾಬಿ ಗಿಡ, ನಿಂಬೆಹಣ್ಣಿನ ಗಿಡ ಇದೆ, ಜೊತೆಗೆ ಒಂದು ಅಡಿಕೆ ಮರದ್ದು ಕೂಡ ಹಾಕ್ಕೊಂಡಿದ್ದಾರೆ. ಇದೆಲ್ಲ ಪತ್ರೆಗಳಂತ ಹೇಳಿ ಬರುತ್ತೆ ನೋಡಿ, ಆ ಥರ ಅವ್ರ ಕೈಯಲ್ಲಿ, ಕೆಲವೊಬ್ಬರು ಕೈಯಲ್ಲಿ ಗಿಡಗಳು ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಎಲ್ಲ ಮುಂಚೆ ಇತ್ತಲಿತ್ತು ನೋಡಿ. ಇದು ಬಂದು ನಿಂಬೆಹಣ್ಣಿನ ಗಿಡ, ತುಂಬ ಚೆನ್ನಾಗಿತ್ತು. ನಮಗೆ ಅದು ಒಂಥರ ಹಳೆ ಮನೆ ವಾತಾವರಣನೇ ಒಂಥರ ಇತ್ತು. ಬಟ್ ಇವಾಗ ಕಟ್ಟಿರೋ ಹೊಸ ಮನೆ ವಾತಾವರಣನೇ ಒಂಥರ ಚೇಂಜಸ್ ಇದೆ. ಬಟ್ ನಮ್ಗೆ ಈಗಲೂ ಸಹ ಹಳೆ ಮನೆ ಇಷ್ಟ ಆಗುತ್ತೆ. ಇನ್ನು ನಮ್ಮಮ್ಮ ನೋಡಿ ಬಂದಿದ್ದಾರೆ ಆಲ್ರೆಡಿ. ಅವರು ಬೆಳಗ್ಗೆನೇ ಬಸ್ ಹತ್ತಿದ್ರಲ್ವಾ, ಅಂದರೆ ಒಂದು 6:15 ಬಸ್ಸೆಲ್ಲ ಹತ್ತಿ ಇಲ್ಲಿ ಒಂದು 9 ಗಂಟೆಗೆಲ್ಲ ಬಂದಿದ್ದರು. ಇನ್ನು ನಾನು ಆಗಲೇ ಹೇಳ್ದಂಗೆ ಮನೆ ಮುಂದೆ ದೇವ್ರು ಬರುತ್ತೆ ಅಂದಿದೆ ನೋಡಿ, ಈ ರೀತಿ ದೇವ್ರು ಬಂದಿದೆ. ಸೊ ಮನೆ ಮುಂದೆ ದೇವ್ರು ಬಂದಾಗ ತೆಂಗಿನಕಾಯಿ ಹೊಡಿಬೇಕು, ಇಲ್ಲ ಅಂದರೆ ಮುಂದಕ್ಕೆ ಹೋಗೋದಿಲ್ಲ. ಅಲ್ಲ ಅವ್ನು ಸುಳ್ಳು ಮಾಡ್ತಾನೆ. ಇನ್ನು ದೇವ್ರು ಬಂದು ಹೋದ್ಮೇಲೆ ಎಚ್ಚರ ಆಯ್ತಲ್ವ, ಮತ್ತೇನು ಮಲಗಲಿಕ್ಕೆ ಹೋಗಲಿಲ್ಲ. ಆಲ್ರೆಡಿ ಟಿಫನ್ ಟೈಮ್ ಆಗಿತ್ತಲ್ವ, ಹಾಗಾಗಿ ನಮ್ಮ ಅಕ್ಕ ಕಿಚಡಿ ಅನ್ನ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿನ ಮಾಡಿದ್ಲು. ಇನ್ನು ಹಿಂದಿನ ದಿನ ಪೊಂಗಲ್ ಮಾಡಿದ್ವಿ ಅಲ್ವಾ, ಸೊ ಅದು ಸಹ ಇತ್ತು. ಟಿಫನ್ ಎಲ್ಲ ಮಾಡಿದ್ಮೇಲೆ ಬೇರೆ ಏನೂ ಕೆಲಸ ಮಾಡ್ಲಿಕ್ಕೆ ಹೋಗಲಿಲ್ಲ. ಈ ರೀತಿ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಇನ್ನು ಪ್ರತಿ ವರ್ಷ ಹಬ್ಬದಲ್ಲಿ ಬೆಂಗಳೂರಿಂದ ಟಮಟೆಯವ್ರನ್ನ ಕರೆಸ್ತಾರೆ. ಅಂದರೆ ದೇವ್ರು ಮೆರೆಸುವಾಗ ನಮ್ಮೂರವರೇ ಟಮಟೆಯವ್ರು ಇರ್ತಾರಲ್ವ, ಅವರೇ ಅದನ್ನು ಮಾಡೋ ಅಂಥದ್ದು. ಇನ್ನು ಮಕ್ಕಳೆಲ್ಲ ಡ್ಯಾನ್ಸ್ ಆಡಲಿಕ್ಕೆ ಅಂತ ಹೇಳಿ ಬೆಂಗಳೂರವ್ರನ್ನೂ ಸಹ ಕರೆಸಿರ್ತಾರೆ. ಸೊ ಅವರು ಮಧ್ಯಾಹ್ನ ಟೈಮ್ ಏನೋ ಬಂದರು. ಅವ್ರು ಬಂದಾಗ ನೋಡಿ ಇದೊಂದು ಸೌಂಡು ಜೋರಾಯಿತು.
ಟಮಟೆಯವರು ಬೆಂಗಳೂರಿಂದ ಬಂದಿದ್ದಾರೆ ಅಂತ ಗೊತ್ತಾಗೋದಕ್ಕೋ ಏನೋ ಗೊತ್ತಿಲ್ಲ, ರೋಡ್ ಉದ್ದಕ್ಕೂ ಟಮಟೆ ಸೌಂಡ್ ಮಾಡ್ಕೊಂಡು ಹೋಗ್ತಾನೆ ಇದ್ದರು. ಇನ್ನು ಇದೆಲ್ಲ ನೋಡಾದ್ಮೇಲೆ ಒಳಗೆ ಬಂದ್ವಿ. ಇನ್ನು ಸ್ವಲ್ಪ ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ ರೆಡಿ ಮಾಡಬೇಕಿತ್ತು. ಜೊತೆಗೆ ತಂಬಿಟ್ಟು ನಾರ್ತಿನ ಮಾಡಿಕೊಂಡು ದೊಡ್ಡ ಗುಡಿಗೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಬರಬೇಕಿತ್ತು. ಅಷ್ಟೇ ಅಲ್ಲದೆ ಶನಿವಾರ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಬೆಳಗ್ಗೆ ಕೊಂಡ ಎಲ್ಲ ಆಗಿದೆ ಅಂತ ಅಂದಮೇಲೆ ಊರಲ್ಲಿರೋ ಪ್ರತಿ ಮನೆಗೂ ದೇವ್ರುಗಳ ಮೆರವಣಿಗೆ ಹೋಗುತ್ತೆ. ಪ್ರತಿ ಮನೆಗೂ ಮಡ್ಲಕ್ಕಿನ ತೊಗೊಂಡು ಬರೋ ಅಂಥದ್ದು. ಸೊ ಬೆಳಗ್ಗೆ ಶುರು ಮಾಡಿದ್ರೆ ಆಲ್ಮೋಸ್ಟ್ ಸಂಜೆನೇ ಆಗೋಗ್ಬಿಡುತ್ತೆ. ಅದೆಲ್ಲ ಕಂಪ್ಲೀಟ್ ಆದಮೇಲೆನೇ ತೇರನ್ನು ಎಳೆಯೋ ಅಂಥದ್ದು. ಹಾಗಾಗಿ ದೇವರೆಲ್ಲ ಬರುತ್ತಲ್ವ, ಎಷ್ಟು ದೇವ್ರು ಬರುತ್ತೆ ಅಂತ ಇವ್ರಿಗೆ ಗೊತ್ತಿರುತ್ತೆ. ಸೊ 3 ದೇವ್ರೇನೋ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಪೂಜೆಗೆಲ್ಲ ನಮ್ಮ ಅತ್ತೆ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ಮನೆಯಲ್ಲಿ ಜನ ಇರೋದ್ರಿಂದ ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ಕೊಂಡ್ಬಿಟ್ರೆ ಕೆಲಸ ಬೇಗನೆ ಆಗೋಗ್ಬಿಡುತ್ತೆ. ಜಾಸ್ತಿ ಕೆಲಸ ಇದೆ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ಕೊತಾ ಇದ್ವಿ. ಇನ್ನು ಅಡುಗೆ ಕೆಲಸ ಅಂತೂ ನಮ್ಮ ಅಕ್ಕಂದ್ರು ಇಬ್ಬರು ಇದ್ದಾರೆ, ಅವ್ರು ಮಾಡ್ಕೊತಿದ್ರು. ಇನ್ನು ಇಲ್ಲಿ ನಾನು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ತಂಬಿಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆರತಿ ಮಾಡಿಸ್ಕೊಂಡು ಬಂದುಬಿಟ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಯಾಕೆಂತ ಅಂದರೆ ಊರಲ್ಲಿರೋ ಪ್ರತಿ ಮನೆಯವ್ರೂ ಸಹ ಆರತಿನ ತೊಗೊಂಡು ಹೋಗೋದ್ರಿಂದ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ, ಎಲ್ಲರೂ ಹೋಗೋದಕ್ಕಾಗೋದಿಲ್ಲ. ಹಂಗಾಗಿ ಮನೇಲಿ ಯಾರಾದರೂ ಒಬ್ಬರು ಇಬ್ಬರು ಹೋಗಿ ಆರತಿನ ಮಾಡ್ಕೊಂಡು ಬಂದುಬಿಡ್ತಾರೆ. ಇನ್ನು ತೇರೆಲ್ಲ ನೋಡಾದ್ಮೇಲೆ ನಾವು ಲಾಸ್ಟಲ್ಲಿ ತೇರು ನೋಡಲಿಕ್ಕೆ ಹೋಗ್ತೀವಲ್ವ, ಆವಾಗ ದೇವಸ್ಥಾನಕ್ಕೆ ಹೋಗಿ ಬೆಳ್ಳಿ ಅಲಂಕಾರನ ಮಾಡಿರ್ತಾರೆ. ಶನಿವಾರ ಮಾಡೋ ಬೆಳ್ಳಿ ಅಲಂಕಾರ ಭಾನುವಾರದವರೆಗೂ ಇರುತ್ತೆ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಹಾಗೆ ಒಬ್ಬರಾದ್ಮೇಲೆ ಒಬ್ಬರು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನು ಪ್ರತಿ ವರ್ಷ ಹೇಗೆ ಅಂತ ಅಂದರೆ ಊರ ಹಬ್ಬದ ಟೈಮಲ್ಲಿ ನಮ್ಮ ಅಜ್ಜಿ ನಮಗೆ ಬಳೆ ಎಲ್ಲ ತೊಡಿಸೋರು. ಸೊ ಹಂಗಾಗಿ ನಮ್ಮ ಅತ್ತೆ ಈ ಸಲ ಅವರಿಲ್ಲ ಅಂತ ಅಂದರೆ ಅವ್ರು ಮಾಡ್ತಾಯಿದ್ದಿದ್ದು ಎಲ್ಲ ಪದ್ಧತಿನೂ ನಮ್ಮ ಅತ್ತೆ ನಡ್ಸ್ಕೊಂಡು ಹೋಗ್ತಾರೆ. ಯಾವುದೂ ಸಹ ಮಿಸ್ ಮಾಡೋದಿಲ್ಲ. ಹೆಣ್ಮಕ್ಳನ್ನ ಕರೆಯೋದು, ಬಾವ್ಸೋದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಮ್ಮ ಅತ್ತೆ ಬಳೆ ತೊಡಿಸ್ಕೊಳ್ಳಿ ಅಂತ ಹೇಳಿ ಬಳೆಯವ್ರನ್ನ ಕರೆಸಿದ್ರು. ಸೊ ಅಲ್ಲಿ ರೋಡಲ್ಲೂ ಬರ್ತಾ ಇರ್ತಾರೆ ಬಳೆಯವರು, ಹಬ್ಬದ ಟೈಮ್ ಅಲ್ವಾ. ಹಾಗಾಗಿ ಬಳೆಯವ್ರು ಬಂದಾಗ ಸೊ ನಮ್ಮ ಹತ್ರ ಎಷ್ಟೇ ಬಳೆ ಇದ್ರೂ ಯಾರಾದರೂ ಬಳೆ ತೊಡಿಸ್ಕೊಳ್ಳಿ ಅಂತ ಅಂದಾಗ ನಾವು ಇಲ್ಲ ಅಂತ ಹೇಳಬಾರ್ದು. ಹಾಗಾಗಿ ನಾವೆಲ್ಲ ಬಳೆ ತೊಡಿಸ್ಕೊಂಡ್ವಿ. ನಾನು ಆಗಲೇ ಹೇಳಿದ್ದೆ ಅಲ್ವಾ, ಮನೆ ಮುಂದೆ ಮಡ್ಲಕ್ಕಿಗೆ ದೇವ್ರು ಬರುತ್ತೆ ಅಂತ. ಸೊ ದೇವ್ರು ಬರೋಷ್ಟರೊಳಗಡೆ ಆಲ್ಮೋಸ್ಟ್ ಸಂಜೆ ಒಂದು 5:30ನೇ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ನಾವು ಎಲ್ಲರೂ ಆ ಟೈಮ್ ಅಷ್ಟರೊಳಗಡೆ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ವಿ. ಸೊ ಒಬ್ಬೊಬ್ಬರು ಒಂದೊಂದು ಪೂಜೆ ಸಾಮಾನ ಇಟ್ಕೊಂಡು ದೇವ್ರಿಗೆ ಪೂಜೆನ ಮಾಡಿಸಿದ್ವಿ.
ಊರಲ್ಲಿರೋ ಎಲ್ಲ ಮನೆಗಳಲ್ಲೂ ಮಡ್ಲಕ್ಕಿನ ತೊಗೊಂಡಾದ್ಮೇಲೆ ಲಾಸ್ಟಿಗೆ ಬರೋದೇ ನಮ್ಮ ರೋಡ್ಗೆ. ಸೊ ನಮ್ಮ ರೋಡಿಗೆ ಲಾಸ್ಟಲ್ಲಿ ದೇವ್ರು ಬಂದಿದೆ ಅಂದರೆ ನೆಕ್ಸ್ಟು ಹೋಗೋದೇ ತೇರಿನ ಬೀದಿಗೆ. ಹಾಗಾಗಿ ಎಲ್ಲ ರೆಡಿ ಆಗಿದ್ವಿ ಅಲ್ವಾ. ಹೊರಡೋ ಟೈಮಲ್ಲಿ ನಮ್ಮ ಅಕ್ಕನ ಮಗಳು ಸೊ ಹಿಂದಿನ ದಿನ ಮೆಹಂದಿ ಎಲ್ಲ ಹಾಕಿದ್ಲಲ್ವಾ, ಜೊತೆಗೆ ಬಳೆ ಎಲ್ಲ ತೊಡ್ಸ್ಕೊಂಡಿದ್ವಿ. ಹಾಗಾಗಿ ಅದ್ರದ್ದೆಲ್ಲ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳಿ ಫೋರ್ಸ್ ಮಾಡಿದ್ಲು. ಹಾಗಾಗಿ ಅದನ್ನೆಲ್ಲ ತೊಗೊಂಡಾದ್ಮೇಲೆ ನೆಕ್ಸ್ಟ್ ನಾವು ಇವಾಗ ತೇರಿನ ಬೀದಿಗೆ ಬಂದಿದ್ದೀವಿ. ಸೊ ಇವಾಗ ದೇವಸ್ಥಾನ ಅಂದರೆ ಚಿಕ್ಕಪಟ್ಲದಮ್ಮನ ಗುಡಿಗೆ ಹೋಗಿ ಅಲ್ಲೆಲ್ಲ ದೇವ್ರನ್ನ ಮೆರೆಸ್ಕೊಂಡು ತೇರಿನ ಬೀದಿಗೆ ತೊಗೊಂಡು ಬರ್ತಾರೆ. ಅದಕ್ಕೂ ಮುಂಚೆ ನಾವು ಇವಾಗ ಇಲ್ಲಿ ಬಂದು ನಿಂತಿದ್ದೀವಿ. ಸೊ ಅಮ್ಮ, ನಾನು, ನಮ್ಮ ಅತ್ತೆ ಮಕ್ಕಳಿಬ್ರು, ನನ್ನ ಮಗಳು, ಇನ್ನು ನಮ್ಮ ಅಕ್ಕನ ಮಕ್ಕಳೆಲ್ಲ ಅಲ್ಲಿ ಇಲ್ಲಿ ಹೋಗ್ಬಿಟ್ಟಿರ್ತಾರೆ ಮುಂಚೆನೇ. ಅವರೆಲ್ಲ ಕೈಗೆ ಸಿಗೋದಿಲ್ಲ ಹಬ್ಬದ ದಿನಗಳಲ್ಲಿ. ಹಾಗಾಗಿ ನಾವು ಅವ್ರನ್ನ ಬಿಟ್ಬಿಡ್ತೀವಿ. ಅವ್ರೇನು ತುಂಬ ಚಿಕ್ಕ ಮಕ್ಕಳೇನಲ್ಲ. ಇನ್ನು ನನ್ನ ಮಗನಂತೂ ಸೇಫ್ಟಿಯಾಗಿ ಯಾರಾದರೂ ಒಬ್ರು ಎತ್ಕೊಂಡಿರ್ತಾರೆ. ಇನ್ನು ತೇರೊಳಗಡೆ ದೇವರನ್ನೆಲ್ಲ ಕೂರಿಸಿ ಪೂಜೆ ಮಾಡಿ ತೇರನ್ನು ಎಳಿತಿದ್ದಂತೆಯೇ ನಾವು ಸ್ವಲ್ಪ ಬೇಗ ಬೇಗ ಹೆಜ್ಜೆ ಇಟ್ಟು ಮುಂದೆ ಹೊಟ್ಟೋಗ್ಬಿಡ್ತೀವಿ. ಯಾಕೆ ಅಂತ ಅಂದರೆ ದೇವ್ರಿಗೆ ಅಲಂಕಾರ ಮಾಡಿರೋದನ್ನು ನೀಟಾಗಿ ನೋಡಬೇಕು ಅಂದರೆ ಬೇಗ ಹೋದ್ರೇ ಆಗೋದು. ಇಲ್ಲಾಂದರೆ ತುಂಬಾ ಕ್ರೌಡ್ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಬೇಗನೆ ಹೋದ್ವಿ ನಾವು. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಅಂದರೆ, ಈ ವರ್ಷ ಜಾತ್ರೆಯಲ್ಲಿ ನಾನು ಒಟ್ಟಿಗೆ ಹೋದಂಥ ಫ್ರೆಂಡ್ಸ್ಗಳು, ಸೀನಿಯರ್ಸ್ ಎಲ್ಲ ನನಗೆ ಸಿಕ್ಕಿದ್ರು. ತುಂಬ ವರ್ಷಗಳೇ ಆಗೋಗ್ಬಿಟ್ಟಿತ್ತು ನಾನು ಅವ್ರನ್ನೆಲ್ಲ ನೋಡಿ. ನನಗೆ ಎಷ್ಟು ಖುಷಿ ಆಯಿತು ಅಂತ ಅಂದರೆ, ಯಾಕೆಂದರೆ ನಾನು 1ನೇ ಕ್ಲಾಸಿಂದ 10th ನನ್ನ ಅಜ್ಜಿ ಊರಲ್ಲೇ ಅಲ್ವಾ ಓದಿದ್ದು. ಹಾಗಾಗಿ ನನಗೆ ಸ್ಕೂಲ್ ಫ್ರೆಂಡ್ಸ್ಗಳೆಲ್ಲ ನಾನು ಊರಿಗೆ ಹೋದ್ರೇ ಸಿಗೋ ಅಂಥದ್ದು. ಅದರಲ್ಲೂ ಈ ಥರ ಹಬ್ಬಗಳಲ್ಲಿ ಅಂದರೆ ಎಲ್ಲರೂ ಬಂದೇ ಇರ್ತಾರೆ ಹಬ್ಬಕ್ಕೆ. ಸೊ ಆಲ್ಮೋಸ್ಟ್ ಎಲ್ಲರೂ ಸಿಗ್ತಾರೆ. ನಿಜವಾಗ್ಲೂ 3 ವರ್ಷ ಆದಮೇಲೆ ಹಬ್ಬಕ್ಕೆ ಹೋಗಿದ್ದಕ್ಕೂ ಏನೋ ಒಂಥರ ಸಾರ್ಥಕತೆ ಅಂತ ಅನ್ನಿಸ್ತು ನನಗಂತೂ. ಹಬ್ಬ ನೋಡಿದ್ದು ಒಂದು ಕಡೆ ಖುಷಿ, ಹಳೆ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ದು, ಅವ್ರನ್ನ ಭೇಟಿಯಾಗಿದ್ದು ಇನ್ನೊಂದು ಕಡೆ ಖುಷಿ. ಸೊ ಒಂಥರ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನೋಡಿದ್ರಲ್ಲ, ತೇರನ್ನು ದೇವಸ್ಥಾನದ ಮುಂಭಾಗ ತೊಗೊಂಡು ಬಂದರು. ಸೊ ಇದಾದಮೇಲೆ ಏನು ಗೊತ್ತಾ, ನೆಕ್ಸ್ಟು ಇರೋದು ಪ್ರೋಗ್ರಾಮು ತುಂಬಾ ಚೆನ್ನಾಗಿರುತ್ತೆ. ಬೆಂಗಳೂರಿಂದ ಟಮಟೆ ಅವ್ರನ್ನ ಕರೆಸಿದ್ರಲ್ವ, ಆ ಸೌಂಡ್ಗೆ ಎಲ್ಲರೂ ಖುಷಿಯಿಂದ ಕುಣಿಯೋದು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು.
ಇವ್ರು ಬಂದು ಸುಜಾತ ರಕ್ಷಿತಾ ಅಂತ ಹೇಳಿ ಬೆಂಗಳೂರಿನಲ್ಲಿ ನನಗೆ ಪರಿಚಯ ಆದಂಥವ್ರು. ನನಗಾಗಲೇ ಗೊತ್ತಾಗಿದ್ದು ಇವರು ನಮ್ಮೂರು ಅಂತ. ಸೊ ನಮ್ಮೂರು ಅಂತ ಅಂದಾಗ ಆ ಬಾಂಡಿಂಗೇ ಬೇರೆ ಥರ ಇರುತ್ತೆ, ಆ ಕ್ಲೋಸ್ನೆಸ್ಸೇ ಬೇರೆ ಥರ ಇರುತ್ತೆ. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇನ್ನು ನಮ್ಮೂರಲ್ಲಿ ಅವ್ರನ್ನೆಲ್ಲ ನೋಡೋದು ಇನ್ನೂ ಒಂಥರ ಖುಷಿ ಕೊಡುತ್ತೆ. ಸೊ ಅವರೆಲ್ಲ ಸಿಕ್ಕಿದ್ರು, ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಅವ್ರ ಜೊತೆ ಎಲ್ಲ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ.
ಆ್ಯಕ್ಚುಲಿ ನಾವು ಡ್ಯಾನ್ಸೇ ಆಡ್ತಿರ್ಲಿಲ್ಲ, ಬಟ್ ನಮ್ಮ ಅಕ್ಕನ ಮಗಳು ಬಂದು ಬಿಡಲೇ ಇಲ್ಲ, ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಕುಣಿಸ್ಬಿಟ್ಲು. ಒಂಥರ ಹಬ್ಬ ಅಂತ ಅಂದಾಗ ಎಲ್ಲರೂ ಒಟ್ಟಿಗೆ ಸೇರಿ ಎಂಜಾಯ್ ಮಾಡೋದಿರುತ್ತಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ಇನ್ನು ಎಲ್ಲ ಡ್ಯಾನ್ಸ್ ಎಲ್ಲ ಮುಗಿದ ಮೇಲೆ ನನ್ನ ಮಗನಿಗೆ ಆಟ ಸಾಮಾನೆಲ್ಲ ತೊಗೊಂಡು, ಜಾತ್ರೆ ಅಂತ ಅಂದಮೇಲೆ ಕಳ್ಳೆಪುರಿ ತೊಗೊಳ್ಳೇಬೇಕಲ್ವ, ಅದನ್ನೆಲ್ಲ ತೊಗೊಂಡು ನಾವಿವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಾನು ದೇವಸ್ಥಾನಕ್ಕೆ ತೇರಿಗೆ ಬಂದಾಗಲೇ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ಸೊ ನಾಗಮಂಗಲದಿಂದ ಬಂದಿದ್ಲು ನನ್ನ ಫ್ರೆಂಡು ನೂರಿ, ಶ್ರುತಿ, ಸೌಮ್ಯ, ಇವರೆಲ್ಲ ಹಬ್ಬಕ್ಕೆ ಬಂದಿರೋ ಅಂಥವ್ರೇ. ಸೊ ನಾವೆಲ್ಲ ಒಟ್ಟಿಗೆ ಸೇರಿದ್ವಿ. ಒಂದು ಅಷ್ಟೊತ್ತವರೆಗೂ ಮಾತಾಡಿಕೊಂಡು ಹಳೆಯದನ್ನೆಲ್ಲ ನೆನ್ಪು ಮಾಡಿಕೊಂಡು, ಇವಾಗೆಲ್ಲ ಅವ್ರು ಹೇಗಿದ್ದಾರೆ, ನಾನು ಹೇಗಿದ್ದೀನಿ, ಇದನ್ನೆಲ್ಲ ಶೇರ್ ಮಾಡಿಕೊಂಡು ಸುಮಾರು 1 ಅವರ್ ನಾನು ಟೈಮ್ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನೊಬ್ಬಳು ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾಳೆ, ಬಟ್ ಅವಳು ಅವತ್ತಿನ ದಿನ ಬರೋ ಹಾಗಿರಲಿಲ್ಲ. ಸ್ವಲ್ಪ ಅವ್ರ ಮನೆಯಲ್ಲಿ ಫಂಕ್ಷನ್ ಎಲ್ಲ ನಡೀತಾ ಇತ್ತು, ಹಾಗಾಗಿ ಸೊ ಅವಳೊಬ್ಬಳು ಮಿಸ್ಸಿಂಗು. ಬಟ್ ನಾನು ನೆಕ್ಸ್ಟ್ ಡೇ ಅವಳನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ. ಬಟ್ ನೂರಿ ಅಂತ ಏನು ನನ್ನ ಫ್ರೆಂಡ್ ಇದ್ದಾಳೆ, ಅವಳು ನಾಗಮಂಗಲದಿಂದ ಬಂದಿದ್ಲು. ಸೊ ನಾವೆಲ್ಲ ಒಟ್ಟಿಗೆ ಸಿಗೋದೆ ತುಂಬಾ ಕಮ್ಮಿ. ನಾನು ಆಗಲೇ ಹೇಳಿದ್ನಲ್ಲ, ಹಬ್ಬ ಅಂತ ಬಂದ್ರೇ ಎಲ್ಲರೂ ಹಬ್ಬಕ್ಕೆ ಬಂದೇ ಬರ್ತಾರೆ. ಎಲ್ಲೇ ಎಷ್ಟೆಷ್ಟೇ ದೂರ ಇದ್ರೂ ಇಲ್ಲಿ ಹುಟ್ಟಿ ಬೆಳೆದವರು, ಇಲ್ಲಿ ಓದ್ದವರು, ಅವ್ರ ತವರೂರಾಗಿರುತ್ತೆ ಅಥವಾ ಅವ್ರ ಅಮ್ಮನ ಮನೆಯಲ್ಲಿರುತ್ತೆ ಅಥವಾ ನನ್ನಾಗೆ ಅಜ್ಜಿ ಮನೆ ಎಲ್ಲ ಇರುತ್ತೆ ಅಲ್ವಾ, ಬಂದೇ ಬರ್ತಾರೆ. ಹಾಗಾಗಿ ಒಟ್ಟಿಗೆ ಎಲ್ಲ ಸೇರ್ತೀವಿ. ಒಂಥರ ಅವ್ರ ಹತ್ರ ಎಲ್ಲ ಮಾತಾಡಿದ್ದು ಒಂಥರ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಇದು, ಅಂದರೆ ಸಂಡೇ. ಸೊ ಒಳ್ಳೆ ನಿದ್ದೆ ಮಾಡಿ ಎಚ್ಚರ ಆದಾಗ 7:30, ತುಂಬ ಹೊತ್ತು ಟೈಮ್ ಆಗೋಗ್ಬಿಟ್ಟಿದೆಯೇನೋ ಅಂತ ಅನಿಸುತ್ತೆ. ಬಟ್ ಆದರೆ ಅಲ್ಲಿ ಇನ್ನೂ ಟೈಮೇ ಆಗಿರಲಿಲ್ಲ 7:30. ಸೊ ನೋಡೋಣ ಏನೇನು ಅಡುಗೆ ಮಾಡ್ತಿದ್ದಾರೆ ಅಂತ ಹಿಂದೆ ಬಂದ್ವಿ. ನೋಡಿ, ಈ ಥರ ಹಿಂದೆ ಕೊಟ್ಟಿಗೆನಲ್ಲಿ ಆ ಕಡೆ ಹಸುನ ಕಟ್ಟಾಕೊಂಡಿದ್ದಾರೆ, ಈ ಸೈಡಲ್ಲಿ ಈ ಥರ ಏನಾದರೂ ದಡೆ ಅಡುಗೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಜಾಗನ ಮಾಡ್ಕೊಂಡಿರೋ ಅಂಥದ್ದು. ಇಲ್ಲಿ ನೋಡಿ, ಇಬ್ರು ಭಟ್ರೆ ಇವಾಗ ಟಿಫನ್ಗೆ ಏನೇನು ಮಾಡ್ತಾ ಇದ್ದೀರಾ? ಅಷ್ಟೇನಾ? ಸೂಪ್ ಏನು ಇಲ್ವಾ? ಮತ್ತೆ ಮಧ್ಯಾಹ್ನಕ್ಕೆ ಮಟನ್ ಸಾರು, ತಲೆ ಫ್ರೈ, ಚಿಕನ್ ಫ್ರೈ, ಕಬಾಬು, ಬೋಟಿ ಮುದ್ದೆ, ಅನ್ನ, ಬೌಟಿ ಗೊಜ್ಜು, ರೈಸು, ಗೀ ರೈಸ್. ಓ, ಎಲ್ಲ ನಿಮ್ಮದೇ ಅಡುಗೆ. ರಸಂ. ಪುದೀನ ಸೊಪ್ಪು ಏನು ಬೇಕಾ? ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ. ಆಯ್ತಾ ಸಾಂಬಾರು? ಇನ್ನು ನಾನು ಆಗಲೇ ಹೇಳಿದೆ ಅಲ್ವಾ, ನನ್ನ ಕ್ಲೋಸ್ ಫ್ರೆಂಡ್ ಇನ್ನೊಬ್ಳು ಇದ್ದಾಳೆ ಅಂತ ಹೇಳಿ, ತೇಜ ಅಂತ. ಅವಳು ದೇವಲಾಪುರದಲ್ಲೇ ಇರೋ ಅಂಥದ್ದು. ಅವ್ರ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು, ಅಂದರೆ ಸಂಡೇನೇ ಇಟ್ಕೊಂಡಿದ್ಲು. ಹಾಗಾಗಿ ಅವಳನ್ನು ಮಾತಾಡಿಸ್ದಂಗೆ ಆಗುತ್ತೆ, ಹಾಗೆ ಫಂಕ್ಷನ್ನು ಅಟೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ಬಂದೆ. ಸೊ ಬಟ್ ನಾನು ಬಂದಾಗ ಇನ್ನೂ ಏನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ. ಬಟ್ ನನಗೆ ಅಲ್ಲಿ ಇರೋದಕ್ಕೂ ಟೈಮ್ ಇರಲಿಲ್ಲ, ಯಾಕೆಂದರೆ ರಿಟರ್ನ್ ನಾನು ಮತ್ತೆ ಅವತ್ತೇ ಬಂದುಬಿಡ್ಬೇಕಿತ್ತು ಬೆಂಗಳೂರಿಗೆ. ಸರಿ ಅಂತ ಹೇಳಿಬಿಟ್ಟು ನಾನು ಅವಳನ್ನ ಮಾತಾಡಿಸ್ಕೊಂಡು ಹಾಗೆ ಅವ್ರ ಮಗಳನ್ನೂ ನೋಡಿಕೊಂಡು ಬಂದಿದ್ದಾಯಿತು. ಬಟ್ ಅವಳ ಹತ್ರ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಫಂಕ್ಷನ್ ನಡೆಯುವಾಗ ನಾವು ಕೂತು ಎಲ್ಲೋ ಮಾತಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಇನ್ನೊಂದು ಟೈಮ್ ಯಾವಾಗಲಾದರೂ ಫ್ರೀ ಮಾಡ್ಕೊಂಡು ಬರೋಣ, ಎಲ್ಲ ಒಟ್ಟಿಗೆ ಸಿಗೋಣ ಅಂತ ಹೇಳಿ ನಾನು ರಿಟರ್ನ್ ಬಂದೆ. ಕಬಾಬ್ ಬೇಕಾ? ಸರಿ, ಮಾಡ್ಬಿಟ್ಟು ಕೊಡ್ಲಾ? ಆಮೇಲೆ ಬಾವು ಇಲ್ಲ ಸಣ್ಣೂರಿಗೆ ಕೊಟ್ಟಾಯ್ತಾ? ಯಾರ್ಯಾರು ಬಂದ್ರಿ? ಯಾರು
ಯಾರ್ಯಾರು ಬಂದ್ರಿ? ಇವನೇನ ಸೈಯೋ ಬಾ, ನಾನು ಎತ್ಕೊಂತೀನಿ, ನಿನ್ನಲ್ಲಿ ಇಟ್ಬಿಡ್ತೀನಿ ಅಲ್ಲಿ. ಸರು ಅಮ್ಮಂಗೆ ಏನೋ ಒಂಚೂರು ಕೊಡೆ, ಅದೇನು ಬೇಕು ಏ ಇದನ್ನ ಎತ್ತು. ನೀರು ಕೊಡಮ್ಮ. ಮುದ್ದೆ ಕೊಡು ನೀನು. ಕೊಡು ಅಂದ್ರೆ ಯಾರು ಕೊಡಲ್ಲ ಅಂತ. ಹೆಂಗಾಯ್ತಪ್ಪ? ಆ ಕಡೆಗೆ ಹೋಗವಾ? ಒಂದಿವ್ಸ ಹಂಗೆ ನೀಟಾಗಿ ಪಟಪಟ. ನೋಡಿ ಆಲ್ಮೋಸ್ಟ್ ಎಲ್ಲ ಅಡುಗೆ ಕೆಲಸಗಳೆಲ್ಲ ಕಂಪ್ಲೀಟ್ ಆಯಿತು. ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡುವಾಗ ದಡೆ ಅಡುಗೆನೂ ಬೇಗನೆ ಆಗೋಗ್ಬಿಡತ್ತೆ. ಈ ವರ್ಷ ತುಂಬಾ ಸಿಂಪಲ್ಲಾಗಿ ಹಬ್ಬ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಆಗಲೇ ಹೇಳಿದ್ನಲ್ಲ. ಸೊ ಅಜ್ಜಿ ತೀರ್ಕೊಂಡಾಗೆಲ್ಲ ರೀಸೆಂಟಾಗಿ ಅಜ್ಜಿ ತೀರ್ಕೊಂಡಿದ್ದರಿಂದ ಕಾರ್ಯ ಎಲ್ಲ ಮಾಡಿದ್ವಿ. ಹಾಗಾಗಿನೇ ಈ ಸಲ ಊರ ಹಬ್ಬನ ಮನೆ ಮಟ್ಟಕ್ಕೆ ಮಾತ್ರನೇ ಮಾಡ್ಕೊಂಡಿರೋ ಅಂಥದ್ದು. ನನಗೆ ಇನ್ನೊಂದು ಕಡೆ ಏನು ಗೊತ್ತಾ ಬೇಜಾರು ಅಂದರೆ 3 ವರ್ಷ ನಾನು ಹಬ್ಬ ಬರಲಿಲ್ಲ. ಆ 3 ವರ್ಷದ ಹಿಂದೆ ನಮ್ಮ ಅಜ್ಜಿ ಇದ್ದರು. ಬಟ್ ನಾನು ಈ ವರ್ಷ ಬಂದಿದ್ದೀನಿ, ನಮ್ಮ ಅಜ್ಜಿನೇ ಇಲ್ಲ. ನನಗೀಗ ಅನಿಸುತ್ತೆ ನಾನು ಬರಬೇಕಿತ್ತು. ಯಾಕೆಂದರೆ ಆ ಟೈಮಲ್ಲಿ ಏನೇ ವರ್ಕ್ ಇರಲಿ, ಅದೆಂಥ ಕೆಲಸನೇ ಇದ್ರೂ ನಾವು ಬಿಟ್ಟು ಬಂದುಬಿಡ್ಬೇಕಿತ್ತು ಅಂತ ಅನಿಸುತ್ತೆ. ಯಾಕೆ ಅಂತ ಅಂದರೆ 1 ವರ್ಷ ಇರೋರು ನೆಕ್ಸ್ಟ್ ವರ್ಷ ಇರ್ತೀವೋ ಇರಲ್ವೋ ಗೊತ್ತಿಲ್ಲ, ಅಥವಾ ಈ ವರ್ಷ ಸಿಗ್ತವರು ನೆಕ್ಸ್ಟ್ ವರ್ಷ ನಮಗೆ ಸಿಗ್ತಾರೋ ಸಿಗಲ್ವೋ ಗೊತ್ತಿಲ್ಲ. ಸೊ ಈ ಥರದನ್ನೆಲ್ಲ ನಾವು ಒಂದು ಹಬ್ಬ ಹರಿದಿನಗಳನ್ನ ಮಿಸ್ ಮಾಡ್ಕೊಬಾರ್ದು ಅಂತ ಅನ್ನೋದೊಂದು ಕಡೆ ನನಗೆ ಅರಿವಾಯಿತು ಅಂತಲೇ ಹೇಳ್ಬೋದು. ಫೈನಲಿ ಅಡುಗೆ ಎಲ್ಲ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ಮಟನ್ ಸಾಂಬಾರು, ಚಿಕನ್ ಕಬಾಬು, ಮುದ್ದೆ, ಮತ್ತಿನ್ನು ರೈಸು, ಚಿಕನ್ ಚಾಪ್ಸು, ಬೋಟಿ ಗೊಜ್ಜು, ಸೈಡ್ಸ್ಗೆ ಅಂತ ಹೇಳಿ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು. ಇದರಲ್ಲಿ ಒಂದೇನೋ ಮಿಸ್ ಇದೆ. ಏನದು ಅಂತಂದರೆ ಮೊಟ್ಟೆ ತರಿಸೋದು. ಸೊ ನಾವು ಅಷ್ಟೇ ಊಟ ಎಲ್ಲ ಆದಮೇಲೆ ನೆನಪಾಯಿತು. ಸರಿ ಅಂತ ಹೇಳಿಬಿಟ್ಟು ಇದೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಹೆವಿ ಆಗೋಯ್ತು ಅಂತಲೇ ಹೇಳ್ಬೋದು. ಅಂತ ಹೇಳಿದ್ರೆ ಏನು ಅನಿಸ್ತದೆ ಗೊತ್ತಾ? ಓ ಚೆನ್ನಾಗೈತೆ, ಸೂಪರ್ ಆಗೈತಪ್ಪ. ನಿಮ್ಮ ಮಾತು ಉಸಿರೇ ಬಿಡಲ್ಲ. ಚೆನ್ನಾಗೈತೆ. ಸಲ ಸಲಗಿತ್ತೆ ಈ ಸತಿ. ನೋಡು ಬರಂಗಿದ್ರು ಬಾ ಅಂತಾಳೆ ಯಾರು. ಲಾಸ್ಟ್ ಅಲ್ಲಿ ಹೇಳ್ರಿ ಅಲ್ಲ ಹೆಂಗೈತೆ ಅಂತ. ಬಂದು ಖುಷಿ ಹೇಳ್ರಪ್ಪ ಹೆಂಗೈತೆ ಅಂತ. ಎಲ್ಲರ ಕೈ ಹಂಗೆ ಅಂದ್ರಲ್ಲ. ಸೂಪರ್ ಟೇಸ್ಟ್ ಸೂಪರ್. ನಮ್ಮ ಅಕ್ಕ ನಮ್ಮ ಸೊ ಇಲ್ಲಿಗೆ ನಮ್ಮೂರ ಹಬ್ಬ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. 3 ದಿನಗಳ ಕಾಲ ಹೇಗೆ ಕಳೆದ್ವಿ ಅಂತಲೇ ಗೊತ್ತಿಲ್ಲ. ನಿಜವಾಗ್ಲೂ ಹೋಗುವಾಗ ಇರೋ ಖುಷಿ ಬರೋ ದಿನ ಇರೋದೇ ಇಲ್ಲ. ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ನಮ್ಮ ವರ್ಕ್ ಎಲ್ಲ ಬಿಟ್ಟು ನಾವು ಬಂದಿರ್ತೀವಿ. ನಾವು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಲೇಬೇಕು. ಹಾಗಾಗಿ ನಾನು ಬರಬೇಕು ಅನ್ನೋದು ಎಲ್ಲೋ ಒಂದು ಕಡೆ ಮನಸ್ಸು. ಬಟ್ ಆದರೆ ಕೆಲಸಗಳಿದ್ದೇ ಇರುತ್ತೆ ಅಲ್ವಾ, ಅದನ್ನು ಬಿಟ್ಟು ಇರೋದಕ್ಕೂ ಆಗೋದಿಲ್ಲ. ಫೈನಲ್ ಆಗಿ ನಾವು ಮಧ್ಯಾಹ್ನನೇ ಹೊರಟು ಬಂದ್ವಿ. ನಡಿ ಮಾಮ, ಅವ್ರು ಸಾಕು ಬರಲ್ವಂತೆ. ಇನ್ನೇನು ಅವ್ರ ಬೇರೆ ಇರ್ತಾರ. ಆಯ್ತಲ್ಲ ನಡೀರಿ. ಬರದಾ? ಬಾಯ್. ಸರಿ ಬರ್ತೀವಿ. ಬಾಯ್ ಬರದಾ ಸಿಂಗು? ಬಾಯ್ 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 ಮಾಡ್ಬಿಡು ಅಜ್ಜಿಗೆ. ಅತ್ತೆ ಬಾಯ್ ಮಾಡ್ಬಿಡು.
ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೀವೆಲ್ಲ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.